ಪ್ರಯಾಗ್ರಾಜ್ನಲ್ಲಿ ಈಗಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸದ್ಯಕ್ಕಂತೂ ಪರಿಸ್ಥಿತಿ ತಹಬದಿಗೆ ಬಂದಿದೆ. ಆಲ್ಮೋಸ್ಟ್ ಇನ್ಸಿಡೆಂಟ್ ಆಗಿ ಒಂದು 3-4 ಗಂಟೆನಲ್ಲೇ ಕಂಟ್ರೋಲ್ ತಂದಿದ್ದಾರೆ. ಇನ್ನೊಂದು ಕಡೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದುರ್ಘಟನೆ ಅತೀವ ನೋವನ್ನು ತಂದಿದೆ. ಅವರ ಪ್ರತಿಕ್ರಿಯೆ ಭಾಗ ಆಗ್ತದೆ. ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಕೂಡ ಯುಪಿ ಗವರ್ನಮೆಂಟ್ ಮಾಡ್ತಾ ಇದೆ. ಯುಪಿ ಸಿಎಂ ಸ್ಥಳೀಯ ಆಡಳಿತದ ಜೊತೆಗೆ ನಾನು ಕೂಡ ಸಂಪರ್ಕದಲ್ಲಿ ಇದ್ದೀನಿ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರ ಜೊತೆಗೆ ನಾವಿದ್ದೀವಿ ಅಂತ ಅಮಿತ್ ಶಾ ಅವರು ಟ್ವೀಟ್ನ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಡೀ ಇನ್ಸಿಡೆಂಟ್ ನರೇಟ್ ಮಾಡುವಂತಹ ಕೆಲಸ ಕೂಡ ಯುಪಿ ಸಿಎಂ ಇಂದ ಆಗಿದೆ. ಇನ್ಫ್ಯಾಕ್ಟ್ ಕಳೆದ 9 ಗಂಟೆಗಳ ಅವಧಿಯಲ್ಲಿ 4 ಸಲ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಮಾಹಿತಿಯನ್ನ ಸಿಎಂ ಯೋಗಿ ಆದಿತ್ಯನಾಥ್ರಿಂದ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬೆನ್ನಲ್ಲೇ ಅಮಿತ್ ಶಾ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ಕೂಡ ನಿನ್ನೆ ಪುಣ್ಯ ಸ್ನಾನವನ್ನು ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿ ಮಾಡಿ ಬಂದಿದ್ರು. ಇದರ ಬೆನ್ನಲ್ಲೇ ಈ ಎಲ್ಲ ಕಾಲ್ತುಳಿತದ ಘಟನೆ ಒಂದು ಭಾಗ ಆದರೆ, ಇನ್ನೊಂದು ಕಡೆಗೆ ಕೆಲ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಕೋಟಿಗಟ್ಟಲೆ ಜನ, ಆಲ್ಮೋಸ್ಟ್ ಈ ಕರ್ನಾಟಕ ಕೇರಳದ ಪಾಪ್ಯುಲೇಷನ್ 7 ಕೋಟಿ 3 ಕೋಟಿ 5 ಕೋಟಿ ಅಂತ ನಾವೇನು ಹೇಳ್ತೀವಿ, ಅಷ್ಟು ಪಾಪ್ಯುಲೇಷನ್ ಜನ ಒಂದು ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ. ಸೊ ಕಂಟ್ರೋಲ್ ಮಾಡೋದು, ಮ್ಯಾನೇಜ್ ಮಾಡೋದು ಕೂಡ ಈಸಿಯೆಸ್ಟ್ ಟಾಸ್ಕ್ ಅಲ್ವೇ ಅಲ್ಲ. ಅದು ಎಷ್ಟು ದೊಡ್ಡ ಟಾಸ್ಕ್ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸೊ ಅಲ್ಲೆಲ್ಲ ಸಾಧ್ಯ ಆದಷ್ಟು ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಪರಿಸ್ಥಿತಿ. ಬಟ್ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಈ ಬ್ರಿಡ್ಜ್ಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಒಂದು ಬ್ರಿಡ್ಜಿಂದ ಇನ್ನೊಂದು ಬ್ರಿಡ್ಜ್ಗೆ, ಸಂಗಮ ಘಾಟ್ಗೆ ಕನೆಕ್ಟಿವಿಟಿ ಅಂತ. ಸೊ ಅಲ್ಲೆಲ್ಲ ಎಕ್ಸಿಟ್ ಗೇಟ್ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ. ಫಾರ್ ಎಕ್ಸಾಂಪಲ್, ಈಗ ಬ್ರಿಡ್ಜ್ ನಂಬರ್ 5, 6ರಿಂದ ಹೋದರೆ ಎಕ್ಸಿಟ್ ಆಗೋದಕ್ಕೆ 18ನೇ ಬ್ರಿಡ್ಜನ್ನು ಸೂಚಿಸ್ತಾ ಇದ್ದಾರಂತೆ. ಆ ಥರ ಫ್ರೀ ಪಾಪ್ಯುಲೇಷನ್ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಫ್ರೀ ಮೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗಂತೂ ಕಂಟ್ರೋಲ್ನಲ್ಲಿದೆ. ಇದು ಹೀಗೆ ಕಂಟಿನ್ಯೂ ಆಗೋದಕ್ಕೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಸೇನೆಯ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಪ್ರಯಾಗ್ರಾಜ್ನ ಅಗಾಧತೆ ಎಷ್ಟು, ವಿಸ್ತೀರ್ಣತೆ ಎಷ್ಟು ಅನ್ನೋದಕ್ಕೆ ಈ ಡ್ರೋನ್ ದೃಶ್ಯಾವಳಿಗಳು ಸಾಕ್ಷಿ ಆಗ್ತಾ ಇದೆ. ಅಫ್ಕೋರ್ಸ್ ತಾರುಣ್ಯಕ್ಕೆ ಒಂದು ಚಾಲೆಂಜು. ನಡೆಯೋದು 15-20 ಕಿಲೋಮೀಟರ್ 50 ಕಿಲೋಮೀಟರ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಬಟ್ ಇದರ ಬೆನ್ನಲ್ಲೇ ಒಂದು ಕಾಲ್ ತುಳಿತ ಅನ್ನುವಂತಹ ದುರ್ಘಟನೆ ಒಂದು ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ.